ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಜಗತ್ತಿನ ಅತ್ಯುತ್ತಮ ಜನರೇ, ಕುರ್ಆನ್ ಕ್ಲಾಸ್ ಪಾಠ 1 ಭಾಗ 6ಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಅಲ್ಹಮ್ದುಲಿಲ್ಲಾ, ಇಲ್ಲಿಯವರೆಗೆ ನಾವು ಕುರ್ಆನಿಕ್ ಅಕ್ಷರಗಳ, ಅರಬಿ ಭಾಷೆಯ ಅಕ್ಷರಗಳ 21 ಅಕ್ಷರಗಳನ್ನು ಕಲಿತಿದ್ದೇವೆ. ಅಲಿಫ್, ಬಾ, ತಾ, ಸಾ, ಜೀಮ್, ಹ, ಖ, ದಾಲ್, ಝಾಲ್, ರಾ, ಝಾ, ಸೀನ್, ಶೀನ್, ಸಾದ್, ಝಾದ್, ತಾ, ಝಾ, ಐನ್, ಗೈನ್, ಫಾ, ಕಾಫ್. ಐ ಹೋಪ್ ನಿಮಗೆ ಈ ಎಲ್ಲ ಅಕ್ಷರಗಳ ಸಂಪೂರ್ಣ ಗುರುತಾಗಿರಬಹುದು. ಈಗ ನಾವು ಮುಂದಿನ ಅಕ್ಷರಗಳನ್ನು ಕಲಿಯೋಣ. ಇಂದು ನಾವು ಈ 4 ಅಕ್ಷರಗಳನ್ನು ಕಲಿಯೋಣ: ಕಾಫ್, ಲಾಮ್, ಮೀಮ್, ನೂನ್. ನನ್ನೊಂದಿಗೆ ಓದಿರಿ. ರಬ್ಬಿ ಯಸ್ಸಿರ್ ವಲಾ ತುಅಸ್ಸಿರ್ ವತಮ್ಮಿಮ್ ಬಿಲ್ ಖೈರ್ ವಬಿಕ ನಸ್ತഈನು ಯಾ ಫತ್ತಾಹ್ ಯಾ ಫತ್ತಾಹ್ ಯಾ ಫತ್ತಾಹ್ ರಬ್ಬಿ ಜಿದ್ನಿ ಇಲ್ಮಾ. ಈ 4 ಅಕ್ಷರಗಳು ಬೇರೆ ಬೇರೆ ಆಕಾರದಲ್ಲಿವೆ. ಇದರಲ್ಲಿ ಮೊದಲ ಅಕ್ಷರ ಕಾಫ್. ಇದರ ಆಕಾರ ನೋಡಲು ಒಂದು ದೋಣಿಯ ಬಲತುದಿಯಲ್ಲಿ ಒಂದು ಬ್ರಾಕೆಟ್ ಈ ಥರ ಇದು ಕಾಣುತ್ತದೆ, ಹಾಗೂ ಇದು ಕಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಲಾಮ್, ಈ ಅಕ್ಷರದ ಆಕಾರ ನೋಡಲು ಹೇಗಿದೆ ಎಂದರೆ ವಯಸ್ಸಾದವರು ನಡೆಯಲು ಉಪಯೋಗಿಸುವ ಕೋಲು. ಇದನ್ನು ಉಲ್ಟಾ ಮಾಡಿದರೆ ಇದು ಲಾಮ್ ಅಕ್ಷರದ ಆಕಾರವಾಗುತ್ತದೆ, ಹಾಗೂ ಇದು ಲಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಇನ್ನೊಂದು ಅಕ್ಷರ ಮೀಮ್. ಇದು ನೋಡಲು ಆನೆಯ ಸೊಂಡಲಿನ ತರಹ ಕಾಣುತ್ತದೆ, ಹಾಗೂ ಇದು ಮಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಇಂದಿನ 4ನೇ ಹಾಗೂ ಕೊನೆಯ ಅಕ್ಷರ ನೂನ್. ಇದರ ಆಕಾರ ಹೇಗಿದೆ ಎಂದರೆ ಬಿಂದಿಗೆಯ ಕೆಳಭಾಗ, ಅದರ ಮಧ್ಯದಲ್ಲಿ ಒಂದು ನೊಕ್ತ ಅರ್ಥಾತ್ ಚುಕ್ಕಿ. ಈ ಆಕಾರದಲ್ಲಿ ನಿಮಗೆ ಕಾಣಿಬರುವ ಅಕ್ಷರ ನೂನ್ ಆಗಿದೆ, ಹಾಗೂ ಇದು ನಾ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಸೊ ವೀಕ್ಷಕರೇ, ಐ ಹೋಪ್ ನಿಮಗೆ ಇಂದಿನ ಈ 4 ಅಕ್ಷರಗಳು ಉತ್ತಮವಾಗಿ ಅರ್ಥವಾಗಿರಬಹುದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ನಮ್ಮಿಂದ ಕೇಳಿ, ಅಥವಾ ವಾಟ್ಸಪ್ ಗ್ರೂಪಿನಲ್ಲಿಯೂ ಸಹ ಕೇಳಬಹುದು. ತಮ್ಮ ಹೋಮ್ವರ್ಕನ್ನು ವಾಟ್ಸಪ್ ಗ್ರೂಪಿನಲ್ಲಿ ಇದೇ ರೀತಿ ಸಬ್ಮಿಟ್ ಮಾಡುತ್ತೀರಿ. ಇಂದಿನ ಹೋಮ್ವರ್ಕ್ ಏನೆಂದರೆ ಅಲಿಫ್, ಬಾ, ತಾ, ಸಾ, ಜೀಮ್, ಹ, ಖ, ದಾಲ್, ಝಾಲ್, ರಾ, ಝಾ, ಸೀನ್, ಶೀನ್, ಸಾದ್, ಝಾದ್, ತಾ, ಝಾ, ಐನ್, ಗೈನ್, ಫಾ, ಕಾಫ್. ಈ 21 ಅಕ್ಷರಗಳು 3 ಬಾರಿ ಬರೆಯಿರಿ ಅದರ ಕನ್ನಡ ಲಿಪಿಯೊಂದಿಗೆ. ಹಾಗೂ ಇಂದು ನಾವು ಕಲಿತ ಈ 4 ಅಕ್ಷರಗಳು ಕಾಫ್, ಲಾಮ್, ಮೀಮ್, ನೂನ್. ಈ ಅಕ್ಷರಗಳನ್ನು ಇದರ ಕನ್ನಡ ಲಿಪಿಯೊಂದಿಗೆ 20 ಬಾರಿ ಬರೆಯಿರಿ. ಈಗ ನಾವು ಈ 21 ಅಕ್ಷರಗಳಲ್ಲಿ ನಿಮಗೆ ಯಾವ ಅಕ್ಷರದ ಸಂಪೂರ್ಣ ಗುರುತಾಗಿದೆ ಇದನ್ನು ಪರಿಶೀಲಿಸೋಣ. ಸ್ಕ್ರೀನ್ ಮೇಲೆ ಬರುವ ಅಕ್ಷರಗಳನ್ನು ಅದರ ಕನ್ನಡ ಲಿಪಿ ಬರುವ ಮುನ್ನ ಓದಿರಿ. ಕಾಫ್, ಫಾ, ಗೈನ್, ಐನ್, ರಾ, ತಾ, ದಾದ್, ಸಾದ್, ಶೀನ್, ಸೀನ್, ಝಾ, ರಾ, ಝಾಲ್, ದಾಲ್, ಖ, ಹ, ಜೀಮ್, ಸಾ, ತಾ, ಬಾ, ಅಲಿಫ್. ಸೊ ವೀಕ್ಷಕರೇ, ಈಗ ನಿಮಗೆ ಅರ್ಥವಾಗಿದೆ ಯಾವ ಅಕ್ಷರಗಳ ಗುರುತು ಸಂಪೂರ್ಣವಾಗಿದೆ ಅಥವಾ ಇನ್ನು ಯಾವ ಅಕ್ಷರದ ಗುರುತು ಆಗಿಲ್ಲ. ಇದರ ಪ್ರಕಾರ ನೀವು ಇಂದಿನ ಹೋಮ್ವರ್ಕ್ನಲ್ಲಿ ನಿಮಗೆ ಗುರುತಾಗದಿಲ್ಲದ ಅಕ್ಷರಗಳನ್ನು ಸಹ 5 ಬಾರಿ ಅದರ ಕನ್ನಡ ಲಿಪಿಯೊಂದಿಗೆ ಬರೆಯಿರಿ. ಐ ಹೋಪ್ ಇಂದಿನ ಕ್ಲಾಸ್ ನಿಮಗೆ ಉತ್ತಮವಾಗಿ ಅರ್ಥವಾಗಿರಬಹುದು. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.